ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಗ್ರಾಮರ್ಗೆ ಸಂಬಂಧಿಸಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ನೋಡೋಣ. ಸೊ ಲ್ಯಾಂಗ್ವೇಜ್ ಫಂಕ್ಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲ್ಯಾಂಗ್ವೇಜ್ ಫಂಕ್ಷನ್? ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಏನು? ಇಟ್ ರೆಫರ್ಸ್ ಟು ದ ಪರ್ಪಸ್ ಫಾರ್ ವಿಚ್ language is used, and it's about what someone is trying to achieve with their words. ಅದು ಹೆಸರೇ ಹೇಳುತ್ತೆ ಏನಂತಂದರೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ಭಾಷೆಯಲ್ಲಿರ್ತಕ್ಕಂಥ ಕ್ರಿಯೆಗಳು, ಭಾಷಾ ಕ್ರಿಯೆಗಳು ಅಂತ ನಾವು ಹೇಳ್ತೇವೆ. ನಾವು ಮಾತಾಡಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ಕ್ರಿಯೆಗಳನ್ನು ನಾವು ಬಳಸ್ತಾ ಇರ್ತೀವಿ, ಸಾಕಷ್ಟು ಆ್ಯಕ್ಷನ್ಸ್ಗಳನ್ನು ನಾವು ಬಳಸ್ತಾ ಇರ್ತೀವಿ. ಹಾಗಾದರೆ ಅವುಗಳು ಯಾವುವು ಅಂತಂದರೆ ನೋಡ್ರಿ, ಒಂದು ಎಕ್ಸಾಂಪಲ್ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಗಿವ್ ಮೀ ಯುವರ್ ನೋಟ್ಸ್ ಪ್ಲೀಸ್, ದಯವಿಟ್ಟು ನಿನ್ನಲ್ಲಿರ್ತಕ್ಕಂಥ ನೋಟ್ಸ್ ನನಗೆ ಕೊಡು. ಸೊ ದಿಸ್ ಈಸ್ ರಿಕ್ವೆಸ್ಟ್. ಅಂದರೆ ನಾವು ಬೇರೆಯವ್ರ ಹತ್ರ ಇರ್ತಕ್ಕಂಥ ನೋಟ್ಸನ್ನ ರಿಕ್ವೆಸ್ಟ್ ಮಾಡ್ತೇವೆ, ವಿನಂತಿಪೂರ್ವಕವಾಗಿ ಕೇಳಿದಾಗ, ಈ ರೀತಿ ಸೆಂಟೆನ್ಸನ್ನು ಕೇಳಿದಾಗ ಅದಕ್ಕೆ ನಾವು ರಿಕ್ವೆಸ್ಟ್ ಅಂತ ಹೇಳ್ತೇವೆ. ಇಲ್ಲೊಂದಿದೆ ನೋಡಿರಿ, ಶಟ್ ಅಪ್ ಯುವರ್ ಮೌತ್. ಆರ್ಡರ್ ಮಾಡ್ತೇವೆ ಇಲ್ಲಿ, ಶಟ್ ಅಪ್ ಯುವರ್ ಮೌತ್. ಸೊ ದಿಸ್ ಈಸ್ ಆರ್ಡರ್. ಇವುಗಳೆಲ್ಲ ಏನಂತ ಕರಿತೀವಿ ನಾವು? ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಇಲ್ಲಿ ರಿಕ್ವೆಸ್ಟ್ ಇದೆ, ಇಲ್ಲಿ ಆರ್ಡರ್ ಇದೆ. ಎನಿ ಲ್ಯಾಂಗ್ವೇಜ್ ಯು ಕ್ಯಾನ್ ಯೂಸ್. ಇನ್ ಈಚ್ ಲ್ಯಾಂಗ್ವೇಜ್ ಹ್ಯಾವ್ ಸೇಮ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇನ್ ಅ ಡಿಫರೆಂಟ್ ವೇ. ಲೆಟ್ಸ್ ನೋ ಅಬೌಟ್ ಇಟ್. ಓಕೆ, ಇಲ್ಲಿ ಒಂದಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್ಗೆ ರಿಲೇಟೆಡ್ ಇರ್ತಕ್ಕಂಥ ಕೆಲವೊಂದಷ್ಟು ಕ್ವಶನ್ಸ್ ಇದ್ದಾವೆ. ನೀವುಗಳು ಇವುಗಳನ್ನ ಟ್ರೈ ಮಾಡಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತೇಳಿ. ಫಸ್ಟ್ ಒನ್ ಇದೆ ನೋಡಿ. ಫಸ್ಟ್ ಒನ್ ಈಸ್ ವಿಚ್ ಈಸ್ ಓಕೆ, ಇಲ್ಲಿ ನೋಡುವ ಫಸ್ಟ್ ಎಕ್ಸಾಂಪಲ್ ಈಸ್, shall I carry this bag for you? Shall I carry this bag for you? ಅಂದರೆ ನಿನಗೋಸ್ಕರ ಈ ಬ್ಯಾಗನ್ನು ತೊಗೊಂಡು ಹೋಗ್ಬೋದಾ? ಅಂದರೆ ನಿನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಅಂದರೆ ಆಫರಿಂಗ್ ಹೆಲ್ಪ್ ಇದೆ, ಆತನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾನೆ. ಶಾಲ್ ಐ ಕ್ಯಾರಿ ದಿಸ್ ಬ್ಯಾಗ್ ಫಾರ್ ಯು? ನಿನಗೋಸ್ಕರ ಈ ಬ್ಯಾಗನ್ನು ತೊಗೊಂಡು ಬರಲ್ಲ? ದಟ್ ಈಸ್ ಕಾಲ್ಡ್ ಆಫರಿಂಗ್ ಹೆಲ್ಪ್ ಇದೆ. Then come to the second one, why don't we take a break? ನಾವು ಯಾಕೆ ಈಗ ರೆಸ್ಟ್ ತೊಗೋಬಾರ್ದು? ನೋಡಿರಿ, ಯಾಕೆ ನಾವು ಈಗ ರೆಸ್ಟ್ ತೊಗೋಬಾರ್ದು? ಸಜೆಷನ್ ಇದು. ಆರ್ಡ್ರ್ ಆಗೋದಿಲ್ಲ, ರಿಕ್ವೆಸ್ಟು ಆಗೋದಿಲ್ಲ, ಕ್ವಶನು ಆಗೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಸಜೆಷನ್. ಸೊ ದೀಸ್ ಆರ್ ಲ್ಯಾಂಗ್ವೇಜ್ ಫಂಕ್ಷನ್. ದೆನ್ ಕಮ್ ಟು ದಿ ನೆಕ್ಸ್ಟ್ ಒನ್ ಈಸ್, ಓಕೆ, ಮೂರನೇ ಕ್ವಶನ್ ಏನಿದೆ ನೋಡ್ರಿ, ಇದನ್ನು ಹೇಳ್ತಾನೆ, we have nothing to do this evening. ಇವತ್ತಿನ ಸಂಜೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಇಲ್ಲ ಅಂತ ಏದವನು ಹೇಳ್ತಾನೆ. ಆಗ ಬಿ ಅವನು ಹೇಳ್ತಾನೆ ನೋಡ್ರಿ, ಶಾಲ್ ವಿ ಸಿ ಎ ಫಿಲ್ಮ್ ದಿಸ್ ಈವ್ನಿಂಗ್? ಇವತ್ತು ಸಂಜೆ ನಾವು ಸಿನಿಮಾವನ್ನು ನೋಡೋಣ ಅಂತ ಹೇಳ್ತಾನ. ಹಾಗಾದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ? ಕ್ವಶನ್ ಇದೇನೋ, ರಿಕ್ವೆಸ್ಟ್ ಇದೇನೋ, ಸಜೆಷನ್ ಇದೇನೋ, ಆಫರ್ ಇದೇನೋ? ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಅಂದ ತಕ್ಷಣ ಅದು ಕ್ವಶನ್ ಆಗಿರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಶಾಲ್ ವಿ ಸಿ ಎ ಫಿಲ್ಮ್ ದಿಸ್ ಈವ್ನಿಂಗ್? ಸಜೆಷನ್ ಕೊಡ್ತಾನೋ, ಸಲಹೆಯನ್ನು ಕೊಡ್ತಿದ್ದಾನೆ, ಇವತ್ತು ಸಂಜೆ ನಾವು ಸಿನಿಮಾ ನೋಡುವ ಅಂತೇಳಿ. ಅಲ್ಲಿ ಕ್ವಶನಿಂಗ್ ಇಲ್ಲ, ರಿಕ್ವೆಸ್ಟ್ ಇಲ್ಲ ಮತ್ತು ಆಫರ್ ಇಲ್ಲ, ಅಲ್ಲೇನಿದೆ? ಸಜೆಷನ್ ಇದೆ. ದೆನ್ ಫೋರ್ತ್ ಕ್ವಶನ್ ನೋಡ್ರಿ, ಫೋರ್ತ್ ಸ್ಟೇಟ್ಮೆಂಟ್, ಮೈ ಅಂಕಲ್ ಈಸ್ ವಿಸಿಟಿಂಗ್ ಮೀ ದಿಸ್ ಆಫ್ಟರ್ನೂನ್. ಇವತ್ತು ಮಧ್ಯಾಹ್ನ ನಂತರ, ಇವತ್ತು ಮಧ್ಯಾಹ್ನ ನಮ್ಮ ಅಂಕಲ್ ವಿಸಿಟ್ ಮಾಡ್ತಾ ಇದ್ದಾನೆ, ನನಗೆ ಭೇಟಿಯಾಗ್ಲಿಕ್ಕೆ ಬರ್ತಿದ್ದಾನೆ. ಕುಡ್ ಐ ಲೀವ್ ದ ಆಫೀಸ್ ಅರ್ಲಿ? ಆಫೀಸಿಂದ ಸ್ವಲ್ಪ ನಾನು ಬೇಗ ಹೊರಡ್ಬೋದಾ ಅಂತ ನಾವು. ಹಾಗಾದರೆ ಇದು ಆಸ್ಕಿಂಗ್ ಕ್ವಶನ್ನು ಅಥವಾ ಮೇಕಿಂಗ್ ಸಜೆಷನ್ನು ಅಥವಾ ಮೇಕಿಂಗ್ ಎನ್ ಆಫರ್ ಅಥವಾ ಸೀಕಿಂಗ್ ಪರ್ಮಿಷನ್ನು? ಕ್ಯಾನ್ ಎನಿಬಡಿ ಗೆಸ್? ಎಸ್, 100% ಇಟ್ ಈಸ್ ಸೀಕಿಂಗ್ ಪರ್ಮಿಷನ್. ಪರ್ಮಿಷನ್ ಕೇಳ್ತಿದ್ದ ನಾನು ಸ್ವಲ್ಪ ಬೇಗ ಹೋಗ್ಬೋದಾ ಅಂತೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್, ಫಿಫ್ತ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಕ್ಯಾನ್ ಐ ಸಿ ದ ಮ್ಯಾನೇಜರ್? ಮ್ಯಾನೇಜರ್ ನೋಡ್ಬೋದಾ? ಹಾಗಾದರೆ ಇದು
ಮೇಕಿಂಗ್ ಸಜೆಷನು, ಸೀಕಿಂಗ್ ಪರ್ಮಿಷನು, ಅಥವಾ ಮೇಕಿಂಗ್ ಎನ್ ಆಫರ್, ಸೀಕಿಂಗ್ ಹೆಲ್ಪು. ಇಟ್ ಈಸ್ ಸೀಕಿಂಗ್ ಪರ್ಮಿಷನ್. ವೆರಿ ಗುಡ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ 6ನೇದು ಏನಿದೆ ಅಂತಂದರೆ, ಕುಡ್ ಯು ಗಿವ್ ಮಿ ಯುವರ್ ಪೆನ್? ಸೀಕಿಂಗ್ ಹೆಲ್ಪ್ ಇದೆ. ಶಲ್ ಐ ಡೂ ಇಟ್ ಫಾರ್ ಯು? ಆಫರಿಂಗ್ ಹೆಲ್ಪ್ ಇದೆ ಇಲ್ಲೇ. ಓಕೆನಾ? ನೆಕ್ಸ್ಟ್, ಯು ವಿಲ್ ಸಿಟ್ ಹಿಯರ್ ವೋಂಟ್ ಯು? ಕನ್ಫರ್ಮಿಂಗ್ ಮಾಡ್ಕೊಳ್ತಿದ್ದಾನು. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, 9ನೇದು ಏನಿದೆ, 9th ಒನ್ ಈಸ್ ಲೆಟ್ಸ್ ಗೋ ಬ್ಯಾಕ್ ಎಟ್ ಒನ್ಸ್. ನೋಡ್ರಿ, ಸಜೆಷನ್ ಕೊಡ್ತಿದ್ದೆ, ಸಲಹೆ ಮಾಡ್ತಿದ್ದಾರೆ ಎಲ್ಲರೂ. ನೋಡ್ರಿ, ಒಂದೇ ಸಾರಿ ಎಲ್ಲರೂ ಹೋಗಿ ಲೆಟ್ಸ್ ಗೋ ಅಂತ ಹೇಳ್ತಾನೆ. ಜಸ್ಟ್ ಕೀಪ್ ಕ್ವೈಟ್, ವಿಲ್ ಯು? ಸುಮ್ಮನೆ ಇರು. ನೋಡ್ರಿ, ಸುಮ್ಮನೆ ಇರು ಅಂತ ಹೇಳ್ತಾನೆ ಅವನು. ಆರ್ಡರ್ ಮಾಡ್ತಿದ್ದಾನೆ. ಜಸ್ಟ್ ಕೀಪ್ ಕ್ವೈಟ್ ಅಂತ ಹೇಳ್ತೇವೆ, ಸುಮ್ಮನೆ ಇರಬೇಕು ಅಂತ ಹೇಳ್ತೇವೆ. ದ್ಯಾಟ್ ಈಸ್ ಲ್ಯಾಂಗ್ವೇಜ್ ಫಂಕ್ಷನ್ ಈಸ್ ಮೇಕಿಂಗ್ ಆರ್ಡರ್ ಇದೆ. ಓಕೆನಾ? ಐ ಆಮ್ ಅಫ್ರೇಡ್, ಯು ಹ್ಯಾವ್ ಟು ವೇಟ್. ನೋಡಿ, ಅಫ್ರೇಡ್ ಅಂದರೆ ಇದು ಎಕ್ಸ್ಪ್ರೆಸಿಂಗ್ ಫಿಯರ್ ಇದೆ. ನೆಕ್ಸ್ಟ್, ಐ ಆಮ್ ಸಾರಿ, ಐ ಕಾಂಟ್ ಲೆಟ್ ಯು ಗೋ ಇನ್ ವಿತೌಟ್ ಎ ಟಿಕೆಟ್. ಟಿಕೆಟ್ ಇಲ್ಲದೆ ನಿನಗೆ ನಾನು ಪರ್ಮಿಷನ್ ಕೊಡೋದಿಲ್ಲ. ನೋಡ್ರಿ ಇಲ್ಲಿ. ಹಾಗಾಗಿ ರೆಫ್ಯೂಸಿಂಗ್ ಪರ್ಮಿಷನ್ ಇದೆ, ಇಲ್ಲೇ. ಓಕೆನಾ? ಓಕೆ, 13th ಏನಿದೆ ನೋಡ್ರಿ, 13ನೇದು ಯು ಕ್ಯಾನ್ ಗೋ ನಾವು, ಗಿವಿಂಗ್ ಪರ್ಮಿಷನ್. ಹೋಗ್ಲಿಕ್ಕೆ ಅವನಿಗೆ ಪರ್ಮಿಷನ್ ಕೊಡ್ತಿದ್ದಾನೆ. ಆಮೇಲೆ ನೆಕ್ಸ್ಟ್, ಹಿ ಮೇ ಟೇಕ್ ಯುವರ್ ಅಡ್ವೈಸ್. ಅವನು ನಿನ್ನ ಸಲಹೆ ತಗೋಬಹುದು, ಪಾಸಿಬಿಲಿಟೀಸ್ ಅಂತ ಹೇಳ್ತಿದ್ದಾನೆ ಇಲ್ಲಿ. ಓಕೆ, ಇಲ್ಲೊಂದಿದೆ ನೋಡ್ರಿ, 15. ಐ ವಿಶ್ ಯು ವರ್ ಎ ಲಿಟಲ್ ಮೋರ್ ಹೆಲ್ಪ್ಫುಲ್. ಹೋಪಿಂಗ್ ಇದೆ. ಆ್ಯಂಡ್ ದೇರ್ ವಿಲ್ ಬಿ ವೈಡ್ ಸ್ಪ್ರೆಡ್ ರೇನ್ ಇನ್ ಸಮ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಇಲ್ಲೇನಿದೆ, ಪ್ರೆಡಿಕ್ಟಿಂಗ್ ಇದೆ. ಎಲ್ಲ ಬೇರೆ ಕಡೆ ಎಲ್ಲ ಮಳೆ ಆಗ್ಬೋದು ಅಂತೇಳಿ ಪ್ರೆಡಿಕ್ಟ್ ಮಾಡ್ತಾರೆ. ವಾಸ್ ಇಟ್ ಅ ವೆರಿ ಕೈಂಡ್ ಆಫ್ ಯು, ಇಲ್ಲಿ ಥ್ಯಾಂಕಿಂಗನ್ನು ಹೇಳ್ತಿದ್ದಾನೆ. ಸೊ ಈ ಥರ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು ನೀವು ಕಲಿಬೇಕಾಗತ್ತೆ. ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ಅವುಗಳನ್ನು ನೀವು ಕೂಡ ಟ್ರೈ ಮಾಡಿ. ಓಕೆ, ಇಲ್ಲೊಂದಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದ್ದಾವೆ. ಮಲ್ಟಿಪಲ್ ಚಾಯ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಕ್ವಿಜ್ ಇದೆ. ಇವುಗಳನ್ನು ನೀವು ಟ್ರೈ ಮಾಡಿ. ಕ್ಯಾನ್ ಐ ಹೆಲ್ಪ್ ಯು? ನೋಡಿರಿ, ಕ್ಯಾನ್ ಐ ಹೆಲ್ಪ್ ಯು ಅಂತಿದೆ. ಆಫರಿಂಗ್, ಕ್ಯಾನ್ ಐ ಹೆಲ್ಪ್ ಯು ಏನಾಗುತ್ತೆ, ಆಫರಿಂಗ್. ಕ್ಯಾನ್ ವಿ ಸ್ಟೇ ಎಟ್ ಹೋಮ್ ಆ್ಯಂಡ್ ವಾಚ್ ಎ ಮೂವಿ? ನೋಡಿರಿ, ಸಜೆಷನು, ಆಫರಿಂಗು, ಆಸ್ಕಿಂಗ್ ಪರ್ಮಿಷನ್ ಇದೆ. ಹೀಗೆ ಇವುಗಳ ಉಳಿದು ನೀವು ಟ್ರೈ ಮಾಡಿ ನೋಡೋಣ, ಪ್ರಯತ್ನ ಮಾಡಿರಿ. ಇಷ್ಟಿದಾವೆ ನೋಡ್ರಿ ಬಿಟ್ಟು. ಓಕೆ, 7 ಇದ್ದಾವೆ. ಈ 7 ಕೂಡ ನೀವು ಪ್ರಯತ್ನವನ್ನು ಮಾಡಿರಿ, ಈಸಿಯಾಗಿದ್ದಾವೆ. ಓಕೆ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಇವುಗಳನ್ನ ವಾಚ್ ಮಾಡಿ, ಇವುಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇವುಗಳು ನಿಮಗೆ 1 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಡೋಂಟ್ ಫಾರ್ಗೆಟ್, practice again and again, then you become perfect. Okay na? Thank you so much.